ಜನವರಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಸೂರಜ್ ರೇವಣ್ಣ ಟ್ರೋಫಿಯನ್ನು ಮೈಸೂರಿನ ಲಲಿತ್ ಮಹಲ್ ಹೋಟೆಲಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಅನಾವರಣಗೊಳಿಸಿದರು. ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿನ ಚನ್ನರಾಯಪಟ್ಟಣ ಟೌನ್ನಲ್ಲಿ ಆಯೋಜಿಸ್ತಾರೆ. ಆ ಅಂಗವಾಗಿ ನವನಿರ್ದೇಶಕ ಹರಿಪ್ರಸಾದ್ ಜಯಣ್ಣ ನಿರ್ದೇಶಿಸಿರುವ ಯೋಗರಾಜ್ ಸಿನಿಮಾಸ್ ಹಾಗೂ ರವಿ ಶಾಮನೂರ್ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಜಂಟಿಯಾಗಿ ನಿರ್ಮಾಣವಾಗುತ್ತಿರುವ ಪದವಿ ಪೂರ್ವ ಸಿನಿಮಾ ಇದೇ ಡಿಸೆಂಬರ್ 30ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣುತ್ತಿದೆ. ನಾನು ಕನ್ಸ್ಕೊಂಡಿದ್ದಂಥ ಸಿನಿಮಾ ಇದು, ಅಂದರೆ ಫಸ್ಟ್ ಸ್ಕ್ರಿಪ್ಟ್ ಬರೆದಂಥ ಸಿನಿಮಾ ಇದು ಪದವಿ ಪೂರ್ವ. ನಾನು ಸಿನಿಮಾ ಸ್ಕೂಲಲ್ಲಿ ಓದಬೇಕಾದ್ರೆ ಬರೆದಿಟ್ಕೊಂಡಿದ್ದೆ. ಒಂದು ಲೈನ್ ಸ್ಕ್ರೀನ್ ಪ್ಲೇ ಎಲ್ಲ ಒಂದು ಸ್ಟೋರಿ ಮಾಡಿದ್ರೆ ಇದೇ ಸಿನಿಮಾ ಫಸ್ಟ್ ಆಗಬೇಕು ಅಂತ ನನ್ನ ಆಸೆ ಇತ್ತು. ಬಟ್ ಇಲ್ಲಿ ಇಂಡಸ್ಟ್ರಿಗೆ ಬಂದ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ವರ್ಕ್ ಮಾಡಬೇಕಾದ್ರೆ ಯಾರೂ ಆ ಸಿನಿಮಾಗೆ ಮುಂದೆ ಬರಲ್ಲ ಪ್ರೊಡ್ಯೂಸ್ ಮಾಡೋಕ್ಕಾಗಿ ಅಂತ ಗೊತ್ತಾಗಿ ಬೇರೆ ಬೇರೆ ಸ್ಕ್ರಿಪ್ಟ್ಗಳೆಲ್ಲ ಮಾಡಿಕೊಂಡು ಅದನ್ನ ಮೊದಲನೇ ಸಿನಿಮಾ. ಇನ್ನೊಂದು ಸಿನಿಮಾ ಗರಡಿ ಅಂತ ಮಾಡ್ತಿದ್ದೀನಿ. ಅದರಲ್ಲಿ ದರ್ಶನ್ ಸರ್ ಅವರ ಚಿಕ್ಕ ವಯಸ್ಸಿನ ಪಾತ್ರ ಜೂನಿಯರ್ ಆಗಿ ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ? ಪದವಿ ಪೂರ್ವ ಒಂದು ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಒಂದು ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಒಳ್ಳೆ ಬ್ಯಾನರಲ್ಲಿ ಹಾಗೂ ಎಷ್ಟು ಒಳ್ಳೆ ಸ್ಟೋರಿನೂ ಇದೆ. ನಾನು ಆ್ಯಕ್ಚುಲಿ PUC ಮಾಡಿಲ್ಲ, ಹೋಮ್ ಸ್ಕೂಲಿಂಗ್ ಮಾಡಿದ್ದೆ. ಸೊ ಯಾವತ್ತೂ PUC ಕಾಲೇಜ್ ಹೋಗಿ ಎಕ್ಸ್ಪೀರಿಯನ್ಸ್ ಸಿಕ್ಕಿಲ್ಲ. ಬಟ್ ಈ ಫಿಲ್ಮ್ ಮೂಲಕ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಗಡೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ರೈತರ ಹಾಗೂ ಸಾರ್ವಜನಿಕರ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಇದ್ದ ಅಧಿಕಾರಿಗಳಿಗೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸೂಚನೆ ನೀಡಿದರು. ಮಾತಾಡಿದ್ದಾಯ್ತು, ಬಟ್ ಅವ್ರಿಗೆ ಸರ್ಕಾರನೇ ಆದೇಶ ಕೊಟ್ಬಿಟ್ಟಿದೆ, ಅವ್ರಿಗೆ ಕಟ್ ಮಾಡಿ ಅರಿಯರ್ಸ್ ಇಸ್ಕೊಳ್ಳಿ ಅಂತ. ಅವ್ರನ್ನ ಹೇಳ್ತಾ ಇದ್ದೀನಿ ನೋಡಿ, ದಯವಿಟ್ಟು ಈ ಕಡೆ ಅದನ್ನ ಮಾಡಬೇಡಿ. ನಿಮ್ಮ ಅಧಿಕಾರಿಗಳಿಗೆ ಮಂಡಿ ಮೊಹಲಾದಲ್ಲಿರುವ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿ ಜಯಂತಿ ಅಂಗವಾಗಿ ವೇದಬ್ರಹ್ಮ ನವೀನ್ ಜೋಶಿ ರವರಿಂದ ದತ್ತಮಾಲಾ ಹೋಮ, ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಪೂರ್ಣಾಹುತಿ, ಭಕ್ತಾದಿಗಳ ಒಳಿತಿಗಾಗಿ ಮಹಾರುದ್ರಾಭಿಷೇಕ ಹಾಗೂ ಭಕ್ತಾದಿಗಳಿಗೆ ಶ್ರೀ ದತ್ತಾತ್ರೇಯ ಸ್ತೋತ್ರ ಮೂಲ ಪುಸ್ತಕವನ್ನು ಉಚಿತವಾಗಿ ವಿತರಿಸಲಾಯಿತು. ನಂತರ ಪ್ರಸಾದ ವಿತರಿಸಲಾಯಿತು. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಹನುಮಾನ್ ಜಯಂತಿ ಅಂಗವಾಗಿ 5ನೇ ತಾರೀಕಿನಿಂದ ಪ್ರಾರಂಭಗೊಂಡು ಇದೇ ತಿಂಗಳು 13ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ.